PSI ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣದಲ್ಲಿ ಮತ್ತೊಂದು ತಿರುವಿದೆ. ಅದೇನಂತ ಹೇಳಿದ್ರೆ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಪಂಪನಗೌಡ ಇಬ್ಬರೂ ಕೂಡ ಸಂಪರ್ಕಕ್ಕೇನೆ ಸಿಗ್ತಾ ಇಲ್ಲ. PSI ಸಾವಿನ ಸಂಬಂಧ ಯಾದಗಿರಿ ಶಾಸಕರ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ತಂದೆ ಮತ್ತು ಮಗ ಇಬ್ಬರೂ ಕೂಡ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರನ್ನು ಸಂಪರ್ಕಿಸೋದಕ್ಕೆ. ಬಟ್ ಇಬ್ಬರೂ ಕೂಡ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪಂಪನಗೌಡ ಇಬ್ಬರು ತಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಪಾತ್ರ ಏನೂ ಇಲ್ಲ ಅಥವಾ ನಿಮ್ಮದೇನೂ ತಪ್ಪಿಲ್ಲ ಅಥವಾ ನೀವು ಇದಕ್ಕೆ ಕಾರಣಕರ್ತರಲ್ಲ ಏನೇ ಇದ್ರೂ ಕೂಡ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಿ, ಯಾಕೆ ರಿಯಾಕ್ಷನ್ಸಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನೇರ ಪ್ರಶ್ನೆ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪಂಪನಗೌಡ ಅವರಿಗೆ. ಯಾಕಂದರೆ ನಿಮ್ಮ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. PSI ಪರಶುರಾಮ್ ಅವರ ಒಂದು ಸಾವೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜಾತಿ ನಿಂದನೆಯ ಕೇಸ್ ದಾಖಲಾಗಿರುವಂಥದ್ದು. ಆದರೆ ಇಬ್ಬರೂ ಕೂಡ ಸದ್ಯಕ್ಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಶರಣಗೌಡ ಕಂದಕೂರ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು. ನಾನು ಕೂಡ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೆ, ಈ ಥರ ಯಾದಗಿರಿಯಲ್ಲಿ ಆಗ್ತಾ ಇದೆ, ಪೋಸ್ಟಿಂಗ್ ಬೇಕು ಅಥವಾ ಅದೇ ಜಾಗದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ MLA ಸಾಹೇಬ್ರಿಗೂ ದುಡ್ಡು ಹೋಗಬೇಕು, ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಟಾರ್ಚರ್ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಇದು ನಮಗೆ ಎಲ್ಲ ಗಮನಕ್ಕೆ ಬಂದಿದೆ. ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ ಅದನ್ನು ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಆದರೆ ಇದುವರೆಗೂ ಕ್ರಮ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಶರಣಗೌಡ ಕಂದಕೂರ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದರು. ಹಾಗೆ PSI ಅವರ ಪತ್ನಿ, ಮೃತ PSI ಪರಶುರಾಮ್ ಅವರ ಪತ್ನಿ ಕೂಡ ಶ್ವೇತಾ ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಬರೀ ದುಡ್ಡು 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 ಮಾತ್ರ ಕೇಳ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಕೂಡ ನಾವು ದುಡಿಬೇಕು, ಅವ್ರಿಗೆ ತೊಗೊಂಡು ಹೋಗಿ ಕೊಡಬೇಕು, ಅವ್ರ ಮನೆ ಉದ್ಧಾರ ಮಾಡೋದಕ್ಕೆ ನಮ್ಮ ಪತಿ ದುಡಿಬೇಕು, ಆ ರೀತಿ ಆಗಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳಿ ಶ್ವೇತಾ ಕೂಡ ಆರೋಪವನ್ನು ಮಾಡ್ತಾ ಇದ್ರು.